ನೀವು ಹೋರಾಟ ಮಾಡುವ ಸಂದರ್ಭದಲ್ಲಿ ನಿಮ್ಗೆ ಬೆದರಿಕೆ ಬಂದಿರೋದುಂಟಾ ಸರ್? ಹಲವಾರು ಬಂದಿದೆ, ಬೇಕಾದಷ್ಟು ಬಂದಿದಾವೆ. ಅದನ್ನ ಯಾವ ತರ ನಿಭಾಯಿಸಿದ್ರಿ ಸರ್? ಅದನ್ನ ಅದಕ್ಕೆ ಯಾವತ್ತೂ ಕೂಡ ಹಂಚ್ಕೊಂಡು ಮನೇಲಿ ಕೂತ್ಕೊಂಡು ಜಾಮಾನ ನಮ್ದು ಅಲ್ಲವೇ ಅಲ್ಲ. ಹಾಗಾಗಿ ಅಂತದನ್ನೆಲ್ಲ ದಿಟ್ಟವಾಗಿ ಎದುರಿಸಿದೀವಿ, ದಿಟ್ಟವಾಗಿ ಅದನ್ನ ಮುನ್ನಡೆಸ್ಕೊಂಡು ಬಂದಿದೀವಿ. ಯಾವುದೇ ಇದಕ್ಕೆಲ್ಲ ಎದುರ್ಕೊಂಡಿರೋದಲ್ಲ. ಇವತ್ತು ಬಹಳ ಮುಖ್ಯವಾಗಿ ಪೊಲೀಸ್ ಅಂತ ನೇರವಾಗಿ ಹೇಳ್ತಾರೆ ಕೆಲವರು. ಪೊಲೀಸ್ನವರು ನಮ್ಗೆ ಸ್ನೇಹಿತರಾಗಿದ್ದಾರೆ. ಯಾಕಂದ್ರೆ ನಮ್ ಮಾಡೋ ಹೋರಾಟಕ್ಕೆಲ್ಲ ಅವ್ರ ಬೆಂಬಲನೇ ಇದೆ. ನಮ್ಗೆ ಒಂದ್ ಕಡೆ ಪತ್ರಕರ್ತರು, ಒಂದ್ ಕಡೆ ಪೊಲೀಸ್ನವರು, ಇವರೆಲ್ಲರೂ ಕೂಡ ನಮ್ಗೆ ಮಾರ್ಗದರ್ಶಕರಾಗಿ ಎಷ್ಟೋ ಅಧಿಕಾರಿಗಳಿದ್ದಾರೆ. ಇವತ್ತು ನನ್ನ ವಿಶೇಷವಾಗಿ ಮಂಜುನಾಥ್ ದೇವ ಅಂದ್ರೆ ಪೊಲೀಸ್ ಫ್ರೆಂಡ್ ಅಂತಾನೆ ಪ್ರಖ್ಯಾತಿ ಪಡ್ಕೊಂಡ್ರು ನನ್ನ ಇತಿಮಿತಿಗಳಲ್ಲಿ. ಹಾಗಾಗಿ ಆತರ ಇದೆ ನಮ್ಮ ಸಂಘಟನೆಯಲ್ಲಿ. ಬಹಳ ವಿಶೇಷವಾಗಿ ಹೇಳ್ಬೇಕಂತ ಹೇಳಿದ್ರೆ, ಯಾರೇ ಒಬ್ಬ ಕ್ರಿಮಿನಲ್ ಹಿನ್ನೆಲೆ ಇರ್ತಕ್ಕಂಥವನು ಯಾರೊಬ್ಬ ಸದಸ್ಯ ಕೂಡ ಇಲ್ಲ, ಆಯ್ತಲ್ಲ. ಹಾಗಾಗಿ ನಮಗೆ ಅದೊಂದು ಎಲ್ಲೇ ಹೋದ್ರು ಕೂಡ ಎದೆ ತಟ್ಕೊಂಡು ಹೇಳಲಿಕ್ಕೆ ನಮ್ಗೆ ಹೆಮ್ಮೆ ಇದೆ. ಮತ್ತು ಅದೇ ರೀತಿ ನಾವು ಎಲ್ಲಾ ಅಧಿಕಾರಿಗಳ ಹತ್ರನು ಕೂಡ ಒಂದು ಸಾಮರಸ್ಯವಾದಂತ ಸಂಬಂಧಗಳು, ಸೌಹಾರ್ದಯುತವಾದಂತ ಸಂಬಂಧಗಳನ್ನು ಇಟ್ಕೊಂಡು ಕೆಲಸ ಮಾಡ್ತೀವಿ. ಈ ಕನ್ನಡ ಹೋರಾಟಗಾರರು ಅಲ್ಲಿ ಇದಾರೆ ಅಂತಂದ್ರೆ ಇನ್ ಕೆಲವರಿಗೆ ಒಂದು ಅಂಜಿಕೆ, ಬಿಡಪ್ಪ ಇವ್ರು ಅಂತ ಹೇಳ್ತಾರೆ. ನಾನು ಕಿವಿಯಾರೆ ಕೇಳಿಸ್ಕೊಂಡು ಹೋಗಿದ್ದೀನಿ, ಕಣ್ಣಾರೆ ನೋಡಿದೀನಿ. ಯಾಕೆ ಈ ತರ ಅಂತಾರೆ ಅವರಿಗೆ? ನಾವು ಯಾವತ್ತೂ ಕೂಡ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಕ್ಕಂತ ಜನ. ಹಾಗಾಗಿ ಕನ್ನಡ ಸಂಘಟನೆ ಒಂದೇ ಒಂದು ವಿಚಾರ ಇಟ್ಕೊಂಡು ಹೋರಾಟ ಮಾಡೋದಲ್ಲ, ಸಾಮಾಜಿಕ ಚಳವಳಿಯನ್ನು ಕೂಡ ಇದರಲ್ಲಿ ಮಾಡ್ಕೊಂತ ಬರ್ತೀವಿ. ಹಲವಾರು ಜನ ಮಾಡ್ತಾ ಇದ್ದಾರೆ. ಈಗ ಅಸ್ಪೃಶ್ಯತೆ ಇರ್ಬೋದು, ಅಸಮಾನತೆ ಇರ್ಬೋದು, ಅಥವಾ ಬಡವ ಶ್ರೀಮಂತ ಅನ್ನೋ ಒಂದು ತಾರತಮ್ಯ ಇರ್ಬೋದು, ಈ ತರ ವಿಚಾರಗಳನ್ನ ಹೋರಾಟವನ್ನ ಮಾಡ್ತಾ ಇರ್ತೀವಿ. ಅಂತ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟವ್ರು ಈಗ ಎಲ್ಲ ತಾರತಮ್ಯ ಮಾಡ್ತಕ್ಕಂತ ಇರ್ತಾರಲ್ಲ, ಅವರು ಹಂಚ್ಕೊಳ್ತಾರೆ. ಹೋರಾಟದ ಶಕ್ತಿ ಬಂದ್ರೆ ನಮ್ದೇನು ನಿಲ್ಲೋದಿಲ್ಲ, ನಮ್ಮ ಬೇಳೆ ಬೇಯೋದಿಲ್ಲ ಅಂತ ಅವ್ರಿಗೂ ಗೊತ್ತಿರುತ್ತೆ. ಹಾಗಾಗಿ ಅವ್ರಿಗೆ ಅಂಜಿಕೆ ಇರ್ಬೋದು. ನಾವ್ ಯಾರನ್ನ ಎದುರಿಸುವಂತ ಕೆಲ್ಸಕ್ಕೆ ಕೈ ಹಾಕೋದಿಲ್ಲ. ಆದ್ರೆ ನಾವು ನ್ಯಾಯಯುತವಾದಂತ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಅನ್ಯಾಯ ಮಾಡಿದಂತವನಿಗೆ ಭಯ ಬರಬಹುದು. ಅದು ಸಾಮಾನ್ಯವಾದಂತ ವಿಚಾರ, ಹಾಗೆ ಬಂದಿರಬಹುದೇನು. ನಿಮ್ಗೆ ಸರ್ ಹೋರಾಟ ಮಾಡೋ ಸಂದರ್ಭದಲ್ಲಿ ನಿಮ್ಗೆ ಎಷ್ಟು ಜನ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಅಥವಾ ನಿಮ್ಗೆ ಪರಿಚಯ ಇರ್ತಕ್ಕಂಥವ್ರು ಯಾವ ತರ ಸಪೋರ್ಟ್ ಮಾಡ್ತಾರೆ ಸರ್? ಖಂಡಿತವಾಗ್ಲೂ ನಮ್ಮ ಸ್ನೇಹಿತರಿರ್ಬೋದು, ನಮ್ಮ ಕುಟುಂಬ ಇರ್ಬೋದು, ಎಲ್ರು ಕೂಡ ಪ್ರಾರಂಭದಿಂದನೂ ನಮ್ಗೆ ಬೆನ್ನೆಲುಬಾಗಿ ನಿಂತು ಸಪೋರ್ಟ್ ಮಾಡ್ಕೊಂಡೇ ಬಂದಿದ್ದಾರೆ. ಅವರೆಲ್ಲ ಬೆಂಬಲ ಕೊಟ್ಟಿದ್ದಕ್ಕೇನೆ ಈ 30 ವರ್ಷ ನಾವು ಮುಟ್ಟೋದಕ್ ಸಾಧ್ಯ ಆಯ್ತು. ಇಲ್ಲ ಅಂತ ಹೇಳಿ ಬೇಡವೇ ಬೇಡ ಅಂತ ಹೇಳಿ ಖಂಡಿತವಾಗಿ ಒಂದು ಹೇಳ್ಬಿಟ್ಟಿದ್ರೆ ನಾವ್ ಇಲ್ಲಿ ಬರೋದಕ್ ಸಾಧ್ಯನೇ ಆಗ್ತಾ ಇರ್ಲಿಲ್ಲೇನೋ. ಪ್ರಾರಂಭದಲ್ಲಿ ನಮ್ಮ ಮನೆಯಲ್ಲಿ ಅದೊಂದು ಇತ್ತು. ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ಸ್ವಲ್ಪ ಅದನ್ನೆಲ್ಲ ಮಾಡಿದ್ರು. ಆಮೇಲೆ ಕ್ರಮೇಣ ಸರ್ವೋಯ್ತು. ಆಮೇಲೆ ಅವರು ಖುಷಿ ಪಟ್ರು, ಏನೋ ನಮ್ಮ ಹುಡುಗ ಏನೋ ಮಾಡ್ತಾವನೆ ಅನ್ನೋ ಒಂದು ಇದಿತ್ತು. ಇವತ್ತು ನೆಮ್ಮದಿ ಇದೆ, ಖುಷಿ ಇದೆ. ನಾವ್ ಏನ್ ಸಾಧಿಸಿದೀವಿ ಅಂತ ನಮ್ಗೆ ಗೊತ್ತಿಲ್ಲ, ಆದ್ರೆ ಈ ಹೋರಾಟದ ಪ್ರಯಾಣ ಚೆನ್ನಾಗಿತ್ತು ಅಂತೇಳಿ ನನ್ಗನ್ಸುತ್ತೆ. ಬಹುಶಃ ಈ ಹೋರಾಟ ಚಳವಳಿ ನಿಲ್ಸ್ಬಿಟ್ರೆ ನಮ್ ಉಸಿರು ನಿಂತೋಗ್ಬಿಡುತ್ತೆ ಅನ್ನೋ ಒಂದು ಇದು ಕಾಡುತ್ತೆ. ಯಾಕಂದ್ರೆ ನನ್ನ ಸ್ಲೋಗನ್, ನನ್ನ ಘೋಷವಾಕ್ಯನೇ ದೇಹ ಮಣ್ಣಿಗೆ ಉಸಿರು ಕನ್ನಡಕ್ಕೆ ಅಂತ. ದೇಹದಲ್ಲಿ ಉಸಿರಿರೋವರೆಗೂ ಕನ್ನಡಕ್ಕೋಸ್ಕರ ದುಡಿತೀನಿ ಸರ್. ಇವಾಗ ನೀವೇ ಒಂದ್ ಮಾತು ಹೇಳಿರ್ತೀರಾ ಫ್ಯಾಮಿಲಿ ಮೆಂಬರ್ಸ್ ವಿಚಾರವಾಗ್ಲಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕಡೆಯಿಂದ ಹೋರಾಟ ಯಾರಾದ್ರೂ ಮಾಡಕ್ ಇದಾರಾ? ಅಯ್ಯ, ನನ್ನ ಕುಟುಂಬದಲ್ಲಿ ಎಲ್ರು ಹೋರಾಟಗಾರರು. ನನ್ನ ಹೋರಾಟಕ್ಕೆ ಎಲ್ರು, ನನ್ನ ತಮ್ಮಂದಿರ್ಬೋದು, ನನ್ನ ಮಕ್ಳಿರ್ಬೋದು, ಎಲ್ರು ಕೂಡ, ಆಮೇಲೆ ನನ್ನ ಚಿಕ್ಕಪ್ಪನ ಮಕ್ಕಳು, ದೊಡ್ಡಪ್ಪನ ಮಕ್ಕಳು, ನನ್ನ ಊರಿನ ಬಂಧು ಬಳಗ ಎಲ್ಲ ಕೂಡ ನನ್ನ ಹೋರಾಟದಲ್ಲಿ ಭಾಗಿಯಾಗ್ತಾರೆ, ಹೋರಾಟನ ಮಾಡ್ತಾರೆ, ಆಯ್ತಲ್ಲ. ಹಾಗಾಗಿ ಅದ್ರ ಏನು ಇಲ್ಲ. ಈಗ ನೋಡಿ, ಈ ಜಾಗ ಕೂಡ ನಮ್ಮ ಸಹೋದರದ್ದು. ಅವರು ಇದು ಹೈಕೋರ್ಟ್ ನ ನ್ಯಾಯವಾದಿಗಳು, ಅವರ ಸಪೋರ್ಟ್ ನಮ್ಗಿದೆ. ಹಾಗಾಗಿ ಎಲ್ಲರೂ ಕೂಡ ನಮ್ಮ ಅಣ್ಣವರು, ಅವರು ಕೂಡ ನಮ್ಮ ಹೋರಾಟಕ್ಕೆ ಬೆಂಬಲ, ನಮ್ಮ ಹಿರಿಯ ಹೋರಾಟಗಾರರು ನಮ್ಮ ಜೊತೆಲಿ ಹಿಂಗ್ ಮಾಡಿ ಅಂತ ಹೇಳಿ ಬೆಂತಟ್ಟಿ ಮುನ್ನಡೆಸ್ತಾರೆ. ಸೊ ಎಲ್ಲರದು ಸಪೋರ್ಟ್ ಇದೆ. ಒಬ್ಬನೇ ನಾನೇನು ಏಕಾಂಗಿಯಾಗಿ ಹೋರಾಟ ಮಾಡಕ್ ಸಾಧ್ಯ ಆಗೋದಿಲ್ಲ. ಸೊ ಒಂಟಿ ಮರ ಯಾವತ್ತೂ ಕಾಡಾಗೋದಿಲ್ಲ. ಹಾಗಾಗಿ ಎಲ್ಲರೂ ಸೇರಿದ್ರೇನೆ ಹೋರಾಟ ಯಶಸ್ವಿಯಾಗೋದು.